ಯೌವರಾಜ್ಯಾಭಿಷೇಕ. ಸಾರ್ವಭೌಮನಾದ ದಶರಥನು ತನ್ನ ವಾರ್ಧಕದಲ್ಲೇ ಆದರೂ ಪುತ್ರಕಾಮೇಷ್ಟಿಯ ಅನಂತರದಲ್ಲಿ ವಂಶೋದ್ಧಾರಕರಾದ 4 ಮಂದಿ ಮಕ್ಕಳನ್ನು ಪಡೆದು ಸದ್ಗುರುವಿನಿಂದ ವಿದ್ಯಾಭ್ಯಾಸ ಮಾಡಿಸಿ ಪ್ರವರ್ಧಿಸುತ್ತಿರುವ ಅವರ ಸತ್ಕೀರ್ತಿಯಿಂದ ಮನುವಂಶೀಯನಾದ ತನ್ನ ಜನ್ಮವು ಸಾರ್ಥಕವಾಯಿತೆಂದು ಅತ್ಯಾನಂದದಿಂದ ಕಾಲ ಕಳೆಯುತ್ತಿದ್ದನು. ರಾಜ್ಯಕ್ಕೆ ತಕ್ಕ ರಾಜನಾದ ಮೇಲೆ ಕಾಲಕ್ಕೆ ತಕ್ಕ ಮಳೆಯೂ ಕ್ಷೇತ್ರಕ್ಕೆ ತಕ್ಕ ಬೆಳೆಯೂ ಆಗುತ್ತಿರುವುದು ಸಹಜವು. ಅರಮನೆಯ ಸುಖಶಾಂತಿಗಳು ರಾಜ್ಯದುದ್ದವನ್ನು, ರಾಜ್ಯದ ಸುಖಶಾಂತಿಗಳು ಅರಮನೆಯನ್ನು ತುಂಬಿರುವುದು ಕೂಡ ಅಷ್ಟೇ ಸಹಜವು. ಹಾಗೆಯೇ ಹಾನಿ ಸಂಕಟಗಳಾಗಲಿ ದುಃಖ ಶಾಂತಿಗಳಾಗಲಿ ರಾಜ್ಯ ರಾಜರುಗಳ ಸಂಬಂಧಾನುಗುಣವಾಗಿಯೇ ಹೊಂದಿಕೊಂಡಿರುತ್ತವೆ. ಅಯೋಧ್ಯ ದೇಶವು ಯಾವ ಕುಂದು ಕೊರತೆಗಳೂ ಇಲ್ಲದೆ ಸುಸಮೃದ್ಧವಾಗಿಯೇ ಇತ್ತು. ತುಂಬಿದ್ದ ಅರಮನೆಯು ಶೋಭಿಸುವ ನಂದನವನದಂತಿತ್ತು. ಎಷ್ಟೆಷ್ಟೋ ಶತಮಾನಗಳಿಂದ ಮನುಪರಂಪರೆಯ ಅರಸರು ಈ ರಾಜ್ಯವನ್ನು ಆಳಿದ್ದರು. ಹಾಗೆಯೇ ಈ ಅರಮನೆಯನ್ನೂ ಬೆಳಗಿದ್ದರು. ದಶರಥನ ಈ ಕಾಲದವರೆಗೂ ಯಾವುದೊಂದು ವಿಶೇಷ ಥರದ ಅಡೆತಡೆಗಳಿಲ್ಲದೆ ನಿರಾತಂಕವಾಗಿ ಹೀಗೆಯೇ ಅದು ಸಾಗಿತ್ತು. ಎಲ್ಲೇ ಇರಲಿ, ಯಾರಿಂದಲೇ ಆಗಲಿ ಕಿಂಚಿನ್ ಮಾತ್ರವೇ ಆದರೂ ಅಜಾಗರೂಕತೆಯು ನಡೆದು ಹೋದರೆ ಅದರ ಪರಿಹಾರವನ್ನು ಮಾಡಿಕೊಳ್ಳಬೇಕಾದುದು ವಿಹಿತವು. ಇಲ್ಲದಿದ್ದರೆ ಅದೇ ಪುನಃ ಪುನಃ ಬೇರೆ ಬೇರೆ ಸಂದರ್ಭಗಳಲ್ಲಿ ಜನ್ಮತಾಳಿ ಅನರ್ಥಕಾರಿಯಾಗುತ್ತದೆ. ರಾಜನಾದ ದಶರಥನಲ್ಲೇ ನಾವು ಇದರ ದೃಷ್ಟಾಂತವನ್ನು ಕಾಣಬಹುದು. ಅವನು ಪಡೆದಿದ್ದ ಶಾಪಕ್ಕೆ ಯಾವ ಪರಿಹಾರವೂ ಆಗಿರಲಿಲ್ಲ. ಮಾತ್ರವಲ್ಲ, ಆ ಕುರಿತು ಪ್ರಯತ್ನವನ್ನೂ ಅವನು ಮಾಡಿರಲಿಲ್ಲ. ಅವನ ಹಿತೈಷಿಗಳಾದರೂ ಅದಕ್ಕಾಗಿ ಅವನನ್ನು ಎಚ್ಚರಿಸಿರಲಿಲ್ಲ. ಯಾಕೆಂದರೆ ಯಾರಿಗೂ ಅದು ತಿಳಿದಿರಲಿಲ್ಲ. ಆ ಶಾಪ ವೃತ್ತಾಂತವನ್ನು ದಶರಥನೇ ಯಾರಲ್ಲಿಯೂ ಹೇಳದೆ ಬಚ್ಚಿಟ್ಟಿದ್ದನು. ಹಾಗಾಗಿ ಆ ಶಾಪಕ್ಕೆ ಮೂಲವಾದ ಅಜಾಗರೂಕತೆಯೇ ತಕ್ಷಣ ಶಾಪವನ್ನು ತಂದುಕೊಟ್ಟು ಜಾಗವನ್ನು ಪಡೆಯಿತು. ರಹಸ್ಯಾತ್ಮಕವಾಗಿಯೇ ಉಳಿದು ಭದ್ರವೂ ಆಯಿತು. ಅದೇ ಅವನ ಸಂತಾನದ ಬಯಕೆಯೊಂದಿಗೆ ಸೇರಿ ಅಕಾಲದಲ್ಲಿ ಕೈಕೇಯಿಯ ಮದುವೆಯನ್ನೂ ಮಾಡಿಸಿತು. ಸ್ವಭಾವ ಸಹಜವಾಗಿಯೇ ವೃದ್ಧನಾಗಿದ್ದ ದಶರಥನು ಹರೆಯದ ಹೆಂಡತಿಯಲ್ಲಿ ಆತ್ಮನುರಾಗವನ್ನು ತಳೆದು ಅದನ್ನೇ ಬೆಳೆಸಿಕೊಂಡೂ ಬಂದಿದ್ದನು. ಆದುದರಿಂದಲೇ ಕೈಕೇಯಿಯು ಅರಸನ ಪ್ರೇಮದ ರಾಣಿಯಾಗಿದ್ದಳು. ಅವಳಾಗಿ ಅದನ್ನು ಅಷ್ಟೊಂದು ಎಣಿಸಿಕೊಂಡಿರದಿದ್ದರೂ ಸ್ವಾಭಾವಿಕವಾಗಿ ಅವಳ ದಾಸಿಯರು ಕೆಲವರು ಗುರುತಿಸಿಕೊಂಡಿದ್ದರು. ಅಂತೆಯೇ ಕೌಸಲ್ಯ ಸುಮಿತ್ರೆಯರು ಅರಸನಿಗೆ ಕೈಕೇಯಿಯಷ್ಟೇ ಅಲ್ಲವೆಂದು ಅವರಲ್ಲದಿದ್ದರೂ ಅವರವರ ದಾಸಿಯರು ಗೊತ್ತು ಹಚ್ಚಿಕೊಂಡಿದ್ದರು. ರಾಣಿಯರಿಗೂ ಅದು ಹಾಗಿರಲೂಬಹುದು ಎಂಬ ಸಂಶಯವು ಮೂಡಿದ್ದರೂ ತಮ್ಮ ತಮ್ಮ ಗೌರವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅದನ್ನು ಬೆಳೆಸಿಕೊಂಡಿರಲಿಲ್ಲ. ಅಲ್ಲದೆ ಹೇಗೂ ಮಕ್ಕಳ ಭಾಗ್ಯವಿಲ್ಲ, ಮತ್ತೆ ಹೇಗಾದರೇನು ಎಂಬ ವಿರಕ್ತಿಯೂ ಅದರ ಉಪೇಕ್ಷೆಗೆ ಕಾರಣವಾಗಿರಬಹುದು. ಎಂತಿದ್ದರೂ ಅದು ಎಂದೂ ಪರಸ್ಪರವಾಗಿ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಆಯಾ ದಾಸಿಯರ ಚಿತ್ತದಲ್ಲಿ ಮಾತ್ರ ಅಡಿಗಡಿಗೆ ಮಿಂಚುತ್ತಿದ್ದ ಅದು ಎಂದಾದರೊಮ್ಮೆ ಅವರವರ ಮುಖದಲ್ಲಿ ಬಿಂಬಿಸುತ್ತಿತ್ತು, ಹೊರತು ಯಾವುದೇ ಕಾರ್ಯಗಳಲ್ಲಿ ಗೋಚರಿಸುತ್ತಿರಲಿಲ್ಲ. ರಾಣಿಯರೆಲ್ಲರೂ ಪ್ರತ್ಯೇಕವಾಗಿ ತಾವು ಮಕ್ಕಳನ್ನು ಪಡೆದ ಮೇಲೆ ಯಾವುದನ್ನೂ ಎಣಿಸಿಕೊಳ್ಳದೆ ನೆಮ್ಮದಿಯಿಂದಿದ್ದರು. ಆದರೆ ದಾಸಿಯರ ಮನಸ್ಸಿನಲ್ಲಿದ್ದ ಆ ಅತೃಪ್ತಿಯು ಮಾತ್ರ ರಾಣಿಯರಿಗೆ ಮಕ್ಕಳು ಹುಟ್ಟಿದ್ದುದರಿಂದ ವಿಲಕ್ಷಣವಾದೊಂದು ಅವಲಂಬನವನ್ನು ಪಡೆಯಿತು. ರಾಜಕುಮಾರರ ಅನ್ಯೋನ್ಯತೆಯಿಂದ ಮತ್ತೆ ಅದು ಕುಸಿಯತೊಡಗಿತು. ಅಂತೂ ಅತೃಪ್ತವಾದ ಭಾವವು ಅವಕಾಶವಿಲ್ಲದೆ ಕೆಲವು ದಾಸಿಯರ ಚಿತ್ತದಿಂದ ಮಾಯವಾಗುತ್ತಾ ಬಂದರೂ ಮತ್ತೆ ಕೆಲವರಲ್ಲಿ ಅವಕಾಶದ ನಿರೀಕ್ಷಣೆಯಂತೆ ಸುಪ್ತವಾಗಿಯೇ ಉಳಿದಿದ್ದಿತು. ಕೈಕೇಯಿಯ ದಾಸಿಯರಲ್ಲೊಬ್ಬಿಬ್ಬರೂ ಅಂತಃಪುರದ ಎಲ್ಲ ದಾಸಿಯರ ಮೇಲೆ ತಮ್ಮ ವರ್ಚಸ್ಸನ್ನು ಬೀರಿ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ತಮ್ಮರಸೆಯ ಮೇಲಿದ್ದ ಅರಸನ ಅತ್ಯಾನುರಾಗದ ಉಪಯೋಗವನ್ನು ಪಡೆಯುವುದಕ್ಕೆ ಕಾಲವನ್ನು ನಿರೀಕ್ಷಿಸುತ್ತಿದ್ದರು. ಅವರಲ್ಲಿಯೂ ಕೈಕೇಯಿಗೆ ಬಳುವಳಿಯಾಗಿ ಬಂದಿದ್ದ ಮಂಥರೆ ಎಂಬವಳು ವಯೋವೃದ್ಧೆಯು ಆಗಿ ಆಕೆಯ ಮೇಲೆ ಒಂದು ಹಿಡಿತವನ್ನು ಪಡೆದಿದ್ದು ಬಹುವರ್ಷಗಳಿಂದ ಆ ಕಾರ್ಯ ಚಿಂತನೆಯಲ್ಲಿಯೇ ನಿರತಳಾಗಿದ್ದಳು. ಆದರೆ ಕಾಲಾನುಕೂಲವಿಲ್ಲದೆ ಅದು ಸಿದ್ಧಿಸಿರಲಿಲ್ಲ. ಮಕ್ಕಳು ಹುಟ್ಟುವವರೆಗೆ ಒಂದಲ್ಲ ಒಂದು ವಿಧದಿಂದ ದಶರಥನ ಮನಸ್ಸನ್ನು ಕೊರೆಯುತ್ತಿದ್ದ ಆ ಶಾಪ ವಿಚಾರವು ಮಕ್ಕಳಾದ ಮೇಲೆ ಕಡಿಮೆ ಆಗುತ್ತಾ ಬಂದು ವಿಸ್ಮೃತಿಯಲ್ಲಿಯೇ ಲೀನವಾಯಿತು. ಒಂದು ದಿನ ದಶರಥ ರಾಜನು ರಾಜಕಾರ್ಯಗಳನ್ನೆಲ್ಲ ಮುಗಿಸಿ ರಾತ್ರಿ ಸುಖಭೋಜನವನ್ನುಂಡು ಪದ್ಧತಿಯಂತೆ 3 ಮಂದಿ ಪತ್ನಿಯರ ಜತೆಗೆ ಚಂದ್ರಶಾಲೆಯಲ್ಲಿ ಬಹಳ ಹೊತ್ತು ಸುಖಸಂಕಟ ಸಲ್ಲಾಪ ನಿರತನಾಗಿ ಸಂತೋಷಪಡುತ್ತಿದ್ದನು.
ಅಂತಃಪುರದ ಉದ್ಯಾನವನದಿಂದ ಬಗೆ ಬಗೆಯ ಪುಷ್ಪ ಸೌರಭಗಳು ಮಹಾರಾಜನನುಭವದ ಸವಿನೆನಪುಗಳಂತೆ ಗಾಳಿಯಲ್ಲಿ ತೂರಿ ಬರುತ್ತಿದ್ದವು. ವಿಶಾಲವಾದ ಅಯೋಧ್ಯ ಪಟ್ಟಣದ ಒಂದು ಭಾಗವು ಸಿದ್ಧಿಸಿದ ದಶರಥನ ಮನೋಭಾವದಂತೆ ಕಂಗೊಳಿಸುತ್ತಿದ್ದಿತು. ಮಂದವೂ ಪ್ರಶಾಂತವೂ ಆಗಿದ್ದ ಚಂದ್ರಿಕೆಯು ಪ್ರಸನ್ನ ಚಿತ್ತನಾದ ವೃದ್ಧರಾಜನ ತೇಜಸ್ಸಿನಂತೆ ರಂಜಿಸುತ್ತಿತ್ತು. ತಾರಾಗಣಸಹಿತನಾದ ಚಂದ್ರಮನೆಂದೊಪ್ಪುವ ಗಗನಮಂಡಲವು ಅರಸಿಯರಿಂದ ಪರಿವೃತವಾದ ಸಾರ್ವಭೌಮನ ಚಂದ್ರಶಾಲೆಯಂತೆ ಶೋಭಿಸುತ್ತಿದ್ದಿತು. ಸುಖಾನಂದಕರವಾದ ರಾತ್ರಿಯ ಕ್ಷಣಕ್ಷಣವು ಹುಟ್ಟಿನಿಂದ ಪಡೆದಿದ್ದ ಅರಸನ ಆಯುಷ್ಯದ ವರ್ಷಗಳಂತೆ ಒಂದೊಂದಾಗಿ ಕರಗುತ್ತಿದ್ದಿತು. ದಶರಥ ರಾಜನು ಕೌಸಲ್ಯೆಯನ್ನು ನೋಡಿ ರಘುಕುಲೋತ್ತಂಸನಾದ ತನ್ನ ಶ್ರೀರಾಮನನ್ನು ಹಡೆದು ನೀಡಿದ ಭಾಗ್ಯ ದೇವತೆಯೆಂದು ಅಭಿಮಾನ ಪಡುತ್ತಿದ್ದನು. ಕೈಕೆಯನ್ನು ನೋಡಿ ರಘುಕುಲಾರ್ಣವಕ್ಕೆ ಭರತನನ್ನಿತ್ತ ತನ್ನ ಪ್ರೇಮದ ಪುತ್ಥಳಿ ಎಂದು ಹೆಮ್ಮೆ ಪಡುತ್ತಿದ್ದನು. ಸುಮಿತ್ರೆಯನ್ನು ನೋಡಿ ಒಮ್ಮೆಗೆ 2 ಮಕ್ಕಳನ್ನು ಹೆತ್ತ ಕರುಣಾಮಯಿ ಎಂದು ಹಿಗ್ಗುತ್ತಿದ್ದನು. ಕೌಸಲ್ಯೆಯು ಕೊನೆಗೂ ಬಂಜೆ ಎಂಬ ಸಣ್ಣ ಮಾತನ್ನೇ ಕೇಳುವಂತಾಗಲಿಲ್ಲವಲ್ಲ ಎಂದು ಆನಂದ ಪಡುತ್ತಿದ್ದಳು. ಸುಮಿತ್ರೆಯು ತಾನು ತಾಯಿಯಾದನೆಂದು ತೃಪ್ತಿಪಟ್ಟಿದ್ದಳು. ಕೈಕೇಯಿಯು ಮಹಾರಾಜರು ತನ್ನನ್ನು ವರಿಸಿದ ಮೇಲಾದರೂ ಸುಕುಮಾರರನ್ನು ಪಡೆಯುವಂತಾಯಿತೆಂದು ಸಂತಸ ತಳೆದಿದ್ದಳು. ರಾಜ ರಾಣಿಯರು ಅವರವರ ಮನಪ್ರವೃತ್ತಿಯಂತೆ ಬೇರೆ ಬೇರೆ ಭಾವನೆಗಳಿಂದ ಒಟ್ಟಿನ ಮೇಲೆ ತಾವು ಧನ್ಯರಾದವೆಂದು ಪೂರ್ಣ ತೃಪ್ತಿಯ ಸಂತೋಷವನ್ನೇ ಹೊಂದಿದ್ದರು. ವಿ ಎನ್ ಭಾಗವತ್ ಬರ್ಬಳಿ.